ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸಾಗಿದ್ದಂಥ ದೋಸ್ತಿಗಳ ಮೈಸೂರು ಚಲೋ ಯಶಸ್ವಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರಕ್ಕೆ ಮೈತ್ರಿ ನಾಯಕರು ಪದಾರ್ಪಣೆ ಮಾಡಿದ್ದಾರೆ. ಇತ್ತ ಬಿಜೆಪಿಯಿಂದ BY ವಿಜಯೇಂದ್ರ ನೇತೃತ್ವ ವಹಿಸಿದಂಥ ಪಾದಯಾತ್ರೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ BS ಯಡಿಯೂರಪ್ಪ ಭೇಟಿ ಕೊಟ್ಟು ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಗರಣಗಳಡಿ ಸಿಲುಕಿ ಒದ್ದಾಡ್ತಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮೂಡ ಕಂಟಕ ಎದುರಾಗಿದ್ರೆ ಮತ್ತೊಂದ್ ಕಡೆ ವಾಲ್ಮೀಕಿ ಹಗರಣ. ಇವೆಲ್ಲ ಸಾಲದು ಅಂತ ಅಧಿಕಾರಿಗಳ ಆತ್ಮಹತ್ಯೆ ಬೇರೆ. ಇವೆಲ್ಲವನ್ನ ಬ್ರಹ್ಮಾಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಮುಗಿಬಿದ್ದಿದ್ದು ಪಾದಯಾತ್ರೆಯ ರಣಕಹಳೆ ಮೊಳಗಿಸಿದ್ವು. ಸಿಎಂ ರಾಜೀನಾಮೆ ಆಗ್ರಹಿಸಿ ದೋಸ್ತಿಗಳ ಪಾದಯಾತ್ರೆ ಸಾಂಸ್ಕೃತಿಕ ನಗರಿಗೆ ಕಾಲಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ತವರಿಗೆ ಲಗ್ಗೆ ಇಟ್ಟ ದೋಸ್ತಿಗಳ ಪಾದಯಾತ್ರೆ. ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂತೆ ನಾಡ ದೇವತೆಗೆ BSY ಪೂಜೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಮರ ಸಾರಿರೋ ದೋಸ್ತಿಗಳ ಪಾದಯಾತ್ರೆ ಯಶಸ್ವಿಯಾಗಿದೆ. ಸಿಎಂ ತವರಿಗೆ ಮೈತ್ರಿ ನಾಯಕರ ಪಾದಯಾತ್ರೆ ಲಗ್ಗೆ ಇಟ್ಟಿದೆ. 7 ದಿನಗಳ ಕಾಲ ಸಾಗಿದ ಮೈಸೂರು ಚಲೋದಲ್ಲಿ ಸಾವಿರಾರು ಕಾರ್ಯಕರ್ತರು ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರು ಭಾಗಿಯಾಗಿದ್ರು. ಕೇಸರಿ ಪಡೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಾರಥ್ಯ ವಹಿಸಿದ್ರು. ಮಗನ ನೇತೃತ್ವದಲ್ಲಿ ನಡೆಯುತ್ತಿದ್ದ ಪಾದಯಾತ್ರೆ ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂತೆ ಮಾಜಿ ಸಿಎಂ BS ಯಡಿಯೂರಪ್ಪ ನಾಡ ಅಧಿದೇವತೆ ಮೊರೆ ಹೋಗಿದ್ದಾರೆ. ವಿಜಯೇಂದ್ರ ಸಾರಥ್ಯ ವಹಿಸಿದ್ದ ಮೈಸೂರು ಚಲೋ ಯಶಸ್ವಿಯಾಗ್ತಾ ಇದ್ದಂತೆ ಚಾಮುಂಡಿ ತಾಯಿಗೆ ಯಡಿಯೂರಪ್ಪ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಾಳೆ ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ ಸಮಾರೋಪ ಸಮಾವೇಶ ಇರೋದ್ರಿಂದ ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ ಜನಬೆಂಬಲ ಸಿಕ್ಕಿದೆ. ನಮ್ಮ ಉದ್ದೇಶ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆದು ಬೇರೆ ಒಂದು ಸರ್ಕಾರ ರಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಜಯೇಂದ್ರ ಅವರು ನಿರಂತರವಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮ. ಚಾಮುಂಡೇಶ್ವರಿ ದಯೆಯಿಂದ ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂಥ ಒಳ್ಳೆಯ ಕಾಲ ಬರಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ದಯಮಾಡಿ ಎಲ್ಲವನ್ನು ಹೇಳಲಿ. ಅವರು ನಾವು ಎಲ್ಲವನ್ನು ಹೇಳ್ತೇವೆ. ಅವರು ಸ್ವತಂತ್ರ ಇದ್ದಾರೆ, ಅದನ್ನು ತಡೆಯೋದಕ್ಕೆ ನಾವೇ ಯಾರು. ಇನ್ನು ದೇವಿಯ ದರ್ಶನ ಮುಗಿಸಿಕೊಂಡು BSY ಹೊರಬರ್ತಿದ್ದಂತೆ ಜೇಬಿನಲ್ಲಿದ್ದ ನೋಟುಗಳನ್ನ ಅಲ್ಲಿದ್ದವರಿಗೆ ಹಂಚಿದ್ದಾರೆ. ಅರ್ಚಕರು, ಕಾರ್ಮಿಕರು, ಓಲಗ ಬಾರಿಸುವವರು, ಜೋಗತಿ ಸೇರಿದಂತೆ ಕೇಳ್ದವರಿಗೆ BSY 500ರ ಗರಿ ನೋಟು ಹಂಚಿ ಬರಿಗೈಲಿ ಕಾರ್ ಹತ್ತು ಹೊರಟೋಗಿದ್ದಾರೆ. ಒಟ್ನಲ್ಲಿ ಮಗನ ಮುಂದಾಳತ್ವದಲ್ಲಿ ನಡೆದ ಮೈಸೂರು ಪಾದಯಾತ್ರೆ ಇವತ್ತಿಗೆ ಕೊನೆಗೊಂಡಿದ್ದು ನಾಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಸಮಾವೇಶ ನಡೆಸೋ ಮೂಲಕ ಮೈತ್ರಿ ನಾಯಕರು ಗುಡುಗಲಿದ್ದಾರೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.